ಎಲ್ಲ ವಿದ್ಯಾರ್ಥಿಗಳು ನಮಸ್ಕಾರಗಳು. ಪ್ರಥಮ PUC ಮೊದಲನೇ ಘಟಕ ಶಿಕ್ಷಣದ ಪರಿಕಲ್ಪನೆ. ಈ ಪಾಠದಲ್ಲಿ ಈಗಾಗಲೇ ನಾವು ಶಿಕ್ಷಣದ ಶಬ್ದಾರ್ಥವನ್ನು, ಪ್ರಕ್ರಿಯೆಯನ್ನು, ವ್ಯಾಖ್ಯಾನಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಶಿಕ್ಷಣದ ಆಧಾರಗಳು ಮತ್ತು ಶಿಕ್ಷಣದ ಗುರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಶಿಕ್ಷಣದ ಆಧಾರಗಳು ಮೊದಲನೇದಾಗಿ ಅದರಲ್ಲಿ ತತ್ವಶಾಸ್ತ್ರ, ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಇದರಲ್ಲಿ ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರ. ಸೊ ವಾಟ್ ಈಸ್ ಫಿಲಾಸಫಿ? ತತ್ವಶಾಸ್ತ್ರ ಅಂತಂದರೆ ಅದು ಗ್ರೀಕ್ ಭಾಷೆಯ ಫಿಲೋ ಮತ್ತು ಸೋಫಿಯಾ ಎಂಬ ಎರಡು ಶಬ್ದಗಳಿಂದ ಹುಟ್ಟಿಕೊಂಡು ಬಂದಿದೆ. ಫಿಲೋ ಅಂದರೆ ಲವ್ ಅಂದರೆ ಪ್ರೀತಿ, ಅನುರಾಗ, ಒಲವು ಎಂಬ ಅರ್ಥವನ್ನು ಕೊಡುತ್ತೆ. ಸೋಫಿಯಾ ಎಂದರೆ ವಿಸ್ಡಮ್, ಜ್ಞಾನ, ವಿವೇಕ ಎಂಬ ಅರ್ಥವನ್ನು ಕೊಡುತ್ತೆ. ಎರಡೂ ಶಬ್ದಗಳನ್ನು ಒಟ್ಟಿಗೆ ಸೇರಿಸಿದಾಗ ಅಂದರೆ ಫಿಲೋ ಮತ್ತು ಸೋಫಿಯಾ ಎಂಬ ಎರಡೂ ಶಬ್ದಗಳನ್ನು ಒಟ್ಟಿಗೆ ಸೇರಿದಾಗ ಅದರ ಅರ್ಥ ಲವ್ ಆಫ್ ವಿಸ್ಡಮ್, ಜ್ಞಾನವನ್ನು ಪ್ರೀತಿಸು, ವಿವೇಕದ ಬಗ್ಗೆ ಇರುವ ಪ್ರೀತಿ ಅಥವಾ ಜ್ಞಾನ, ಒಲವು ಎಂಬ ಅರ್ಥ. ಅಂದರೆ ಜ್ಞಾನದ ಬಗ್ಗೆ ಇರುವಂತಹ ಒಲವು, ವಿವೇಕದ ಬಗ್ಗೆ ಇರುವಂತಹ ಪ್ರೀತಿ ಎಂಬ ಅರ್ಥವನ್ನು ಕೊಡುತ್ತೆ. ಫಿಲಾಸಫಿ ಅಂತಂದರೆ ಜ್ಞಾನವನ್ನು ಪ್ರೀತಿಸು, ವಿವೇಕದ ಬಗ್ಗೆ ಇರುವಂತಹ ಪ್ರೀತಿ ಎಂಬ ಅರ್ಥವನ್ನು ಕೊಡುತ್ತೆ. ಹ್ಯಾಂಡರ್ಸನ್ ರವರ ಪ್ರಕಾರ ನಿಸರ್ಗದ ಕುರಿತಾದ ಸತ್ಯ ಶೋಧನೆಯೇ ತತ್ವಶಾಸ್ತ್ರ. ನಿಸರ್ಗದ ಕುರಿತಾದ ಸತ್ಯ ಶೋಧನೆಯೇ ತತ್ವಶಾಸ್ತ್ರ. ಅಂದರೆ ನಿಸರ್ಗ ಅಂದರೆ ಸೃಷ್ಟಿಯ ಕುರಿತಾದಂತಹ ಸತ್ಯ ಶೋಧನೆ. ತತ್ವಶಾಸ್ತ್ರವು ಸೃಷ್ಟಿಯ ಕುರಿತಾದಂತಹ ವಿವೇಕವಾಗಿರುತ್ತದೆ, ಜ್ಞಾನವಾಗಿರುತ್ತದೆ. ಹ್ಯಾಂಡರ್ಸನ್ ರವರ ಪ್ರಕಾರ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಪ್ರಕಾರ ಸತ್ಯಾಂಶದ ಸ್ವರೂಪ ಕುರಿತಂತೆ ತಾರ್ಕಿಕ ಅನ್ವೇಷಣೆ ಮಾಡುವ ಶಾಸ್ತ್ರವೇ ತತ್ವಶಾಸ್ತ್ರ. ಅಂದರೆ ತತ್ವಶಾಸ್ತ್ರವು ವಿಮರ್ಶಾತ್ಮಕವಾಗಿ ಸತ್ಯವನ್ನು ಕಂಡುಹಿಡಿಯುವಂತಹ ಜ್ಞಾನವನ್ನು ತತ್ವಶಾಸ್ತ್ರ ನಮಗೆ ಕೊಡುತ್ತದೆ. ತತ್ವಶಾಸ್ತ್ರ ಅಂತಂದರೆ ಹ್ಯಾಂಡರ್ಸನ್ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಇಬ್ಬರ ಯಾರಾದರೂ ಒಬ್ಬ ಶಿಕ್ಷಣ ತಜ್ಞರ ಒಂದು ವ್ಯಾಖ್ಯಾನವನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ತತ್ವಶಾಸ್ತ್ರಕ್ಕೆ ಶಿಕ್ಷಣ ಹೇಗೆ ಸಹಾಯ ಮಾಡಿದೆ ಅಂದರೆ ತತ್ವಶಾಸ್ತ್ರವು ಶಿಕ್ಷಣಕ್ಕೆ ಹೇಗೆ ನೆರವನ್ನು ಮಾಡಿದೆ ಅಂತ ಕೆಲವೊಂದು ಪಾಯಿಂಟ್ಸ್ಗಳು ನೋಡೋದಾದರೆ, ತತ್ವಶಾಸ್ತ್ರದ ತತ್ವ ಸಿದ್ಧಾಂತಗಳನ್ನು ಶಿಕ್ಷಣದಲ್ಲಿ ನಾವು ಅಳವಡಿಸ್ಕೊಳ್ತೇವೆ. ತತ್ವಶಾಸ್ತ್ರದ ಸಿದ್ಧಾಂತಗಳನ್ನು, ನಿಯಮಗಳನ್ನು ನಾವು ಶಿಕ್ಷಣಶಾಸ್ತ್ರದಲ್ಲಿ ಅನ್ವಯ ಮಾಡಿಕೊಳ್ತೇವೆ. ಬದುಕು ಹೇಗೆ ಸಾರ್ಥಕವಾಗಿರಬೇಕು ಎಂಬುದನ್ನು ತತ್ವಶಾಸ್ತ್ರ ತಿಳಿಸಿಕೊಟ್ಟರೆ, ಒಬ್ಬ ಮನುಷ್ಯನ ಬದುಕು ಹೇಗೆ ಸಾರ್ಥಕವಾಗಿರಬೇಕು ಎಂಬುದನ್ನು ತತ್ವಶಾಸ್ತ್ರ ತಿಳಿಸಿಕೊಟ್ಟರೆ, ಅದನ್ನು ಹೇಗೆ ಕಲಿಸಬೇಕು ಎಂಬುದನ್ನು ಶಿಕ್ಷಣ ತಿಳಿಸಿಕೊಡುತ್ತದೆ. ತತ್ವಶಾಸ್ತ್ರವು ಗುರಿ ಮತ್ತು ಪಠ್ಯಕ್ರಮ, ಶಿಕ್ಷಣದಲ್ಲಿ ಯಾವ ರೀತಿಯ ಗುರಿಗಳನ್ನು ಹೊಂದಿರಬೇಕು ಮತ್ತು ಯಾವ ಪಠ್ಯಕ್ರಮಗಳನ್ನು ಹೊಂದಿರಬೇಕು. ವೇದಗಳ ಕಾಲದಿಂದ ಬುದ್ಧರ ಕಾಲ, ಮುಸ್ಲಿಮರ ಕಾಲ ಅಂದರೆ ಮಹಮ್ಮದ್ ಪೈಗಂಬರನ ಕಾಲ, ಆ ಕಾಲದಿಂದಲೂ ಹಿಡಿದು ತತ್ವಶಾಸ್ತ್ರದಲ್ಲಿ ಅಡಗಿರುವಂತಹ ಅಷ್ಟೊಂದು ಪಠ್ಯಕ್ರಮಗಳನ್ನು ಶಿಕ್ಷಣದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬ ಸಲಹೆ ಮತ್ತು ಮಾರ್ಗದರ್ಶನವನ್ನು ತತ್ವಶಾಸ್ತ್ರ ನೀಡುತ್ತದೆ. ಯಾವುದಕ್ಕೆ? ಶಿಕ್ಷಣಶಾಸ್ತ್ರಕ್ಕೆ. ಶಿಕ್ಷಣದ ಗುರಿಗಳು ಏನಾಗಿರಬೇಕು ಹಾಗೂ ಯಾವ ರೀತಿಯ ಪಠ್ಯಕ್ರಮವನ್ನು ಹೊಂದಿರಬೇಕು ಎಂಬುದನ್ನು ನಮಗೆ ತತ್ವಶಾಸ್ತ್ರ ತಿಳಿಸಿಕೊಡುತ್ತೆ. ಅದೇ ರೀತಿ ತತ್ವಶಾಸ್ತ್ರ ನಮಗೆ ಮೌಲ್ಯಗಳನ್ನು ತಿಳಿಸಿಕೊಡುತ್ತೆ. ತತ್ವಶಾಸ್ತ್ರದಲ್ಲಿ ನಾವು ಆಕ್ಸಿಯಾಲಜಿ ಅಂತೇಳಿ ಕರಿತೀವಿ. ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಶಾಖೆ ಇದೆ. ಆಕ್ಸಿಯಾಲಜಿ ಅಂದರೆ ಅದು ಮೌಲ್ಯ ಸಿದ್ಧಾಂತವನ್ನು ಒಳಗೊಂಡಿದೆ. ಅಂದರೆ ತತ್ವಶಾಸ್ತ್ರದಲ್ಲಿ ಒಂದು ಭಾಗವಾದಂಥ ಮೌಲ್ಯಗಳನ್ನು ನಾವು ಶಿಕ್ಷಣದ ಮೂಲಕ ಕಲಿಸಿಕೊಟ್ಟರೆ ಮಕ್ಕಳು ಆತ್ಮ ಸಾಕ್ಷಾತ್ಕಾರಗೊಳ್ಳುತ್ತಾರೆ, ಶುದ್ಧಿಯನ್ನು ಹೊಂದಿರುತ್ತಾರೆ, ಒಳ್ಳೆಯ ಭಕ್ತಿಯನ್ನು ಹೊಂದಿರುತ್ತಾರೆ, ಪವಿತ್ರ ಮನಸ್ಸನ್ನು ಹೊಂದಿರುತ್ತಾರೆ, ಸಹನೆ, ತಾಳ್ಮೆ, ವಿನಯ ಎಂಬ ಗುಣಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಸಂಪತ್ಭರಿತ ಹಾಗೂ ಮೌಲ್ಯ ಆಧಾರಿತ ವ್ಯಕ್ತಿಗಳಾಗಿ ತಯಾರಿಯಾಗ್ತಾರೆ ವಿದ್ಯಾರ್ಥಿಗಳು. ಮೌಲ್ಯಗಳನ್ನು ತತ್ವಶಾಸ್ತ್ರ ಕೊಟ್ಟರೆ ಅಂತಹ ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತುವ ಕೆಲಸ, ಇನ್ಕಲ್ಕೇಟಿಂಗ್ ವ್ಯಾಲ್ಯೂಸ್ ಅಮಾಂಗ್ ದ ಚಿಲ್ಡ್ರನ್, ಮೌಲ್ಯಗಳನ್ನು ಬಿತ್ತಿ ಬೆಳೆಯುವಂತಹ ಕೆಲಸವನ್ನು ಶಿಕ್ಷಣ ಮಾಡುತ್ತದೆ.
ಮತ್ತೊಂದು ಪಾಯಿಂಟನ್ನು ನೋಡೋಣ. ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಭವಿಸುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ತತ್ವಶಾಸ್ತ್ರವು ಪರಿಹಾರವನ್ನು ಕೊಡುತ್ತದೆ. ಅಂದರೆ ಶಿಕ್ಷಣದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ತತ್ವಶಾಸ್ತ್ರದ ನೆರವಿನಿಂದ ನಾವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೇವೆ. ಮತ್ತೊಂದು, ಎಲ್ಲ ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರೇ ಆಗಿರುತ್ತಾರೆ. ಎಲ್ಲ ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರೇ ಆಗಿರ್ತಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು, ರವೀಂದ್ರನಾಥ ಟಾಗೋರ್ ಅವರು, ಮಹಾತ್ಮ ಗಾಂಧೀಜಿಯವರು, ಪ್ಲೇಟೋರವರು, ಅರಿಸ್ಟಾಟಲ್ರವರು, ಸರ್ವಪಲ್ಲಿ ರಾಧಾಕೃಷ್ಣನ್ರವರು, ಜಾನ್ ಡೂಯಿ, ಜೀನ್ ಜಾಕಸ್ ರೂಸರು, ಮರಿಯಾ ಮಾಂಟೆಸರಿಯವರು, ಜಾನ್ ಫ್ರೆಡ್ರಿಕ್ ಪ್ರೋಬೆಲ್ರವರು, ಹೀಗೆ ಹಲವಾರು ಜನ ಶಿಕ್ಷಣ ತಜ್ಞರು ತತ್ವಶಾಸ್ತ್ರಜ್ಞರು ಆಗಿರುತ್ತಾರೆ. ಶಿಕ್ಷಕನಿಗೆ ಬೋಧನಾ ಕ್ರಮ, ಬೋಧಿಸುವ ರೀತಿ, ಹೌ ಟು ಲರ್ನ್ ದ ಸ್ಟೂಡೆಂಟ್, ವಾಟ್ ಈಸ್ ದ ವೇ ಆಫ್ ಲರ್ನಿಂಗ್, ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧಿಸಬೇಕು, ಯಾವ ಕ್ರಮದಲ್ಲಿ ಬೋಧಿಸಬೇಕು, ಬೋಧನಾ ವಿಧಾನಗಳು ಅಂತ ಕರಿತೀವಿ. ಚರ್ಚಾ ಪದ್ಧತಿ, ಕಥನಾ ಪದ್ಧತಿ, ನಾಟಕೀಯ ಪದ್ಧತಿ, ವಾದ ಪ್ರತಿವಾದ ಪದ್ಧತಿ, ಕಥನಾ ಪದ್ಧತಿ, ಉಪನ್ಯಾಸ ಪದ್ಧತಿ, ಹೀಗೆ ಪ್ರಾಚೀನ ಕಾಲದಿಂದಲೂ ಸಹ ಶಿಕ್ಷಣದ ಪ್ರಕಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದೆ, ಯಾವ ರೀತಿಯಾಗಿ ಬೋಧಿಸಬೇಕು ಎಂಬುದನ್ನು. ಅಂದರೆ ಬೋಧನಾ ವಿಧಾನಗಳು, ಅದರ ಸಹಾಯಕ್ಕೆ ನಾವು ಶಿಕ್ಷಣ ತತ್ವಶಾಸ್ತ್ರಕ್ಕೆ ಹೋಗಬೇಕಾಗುತ್ತೆ. ಮತ್ತೊಂದು, ಸೊ ವಾಟ್ ಈಸ್ ಎ ಬ್ಯೂಟಿಫುಲ್ ರಿಲೇಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್, ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಯಾವ ರೀತಿ ಒಂದು ಸುಮಧುರ ಬಾಂಧವ್ಯ ಇರಬೇಕು ಎಂಬುದನ್ನು ಸಹ ನಮಗೆ ತತ್ವಶಾಸ್ತ್ರ ಹೇಳಿಕೊಟ್ಟಿದೆ. ಶಿಕ್ಷಕ ವಿದ್ಯಾರ್ಥಿ ಅನ್ನೋದಕ್ಕಿಂತ ನಾವು ಗುರು ಮತ್ತು ಶಿಷ್ಯ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಕರೀತೀವಿ. ಗುರು ಸಾಕ್ಷಾತ್ ಪರಬ್ರಹ್ಮ, ಆಚಾರ್ಯ ದೇವೋಭವ, ಭಗವಂತನ ದಾರಿಯನ್ನು ತೋರಿಸ್ತಕ್ಕಂಥ ಕೆಲಸ ಗುರು ಮಾಡ್ತಾನೆ. ಭಗವಂತನ ಸನ್ನಿಧಿಯನ್ನು ತಲುಪಬೇಕಾದ ಕೆಲಸವನ್ನು ಗುರು ಮಾಡ್ತಾನೆ. ಅಂದರೆ ಗುರುವಿನ ಶ್ರೇಷ್ಠತೆ ಏನು, ಅವನ ಮಹತ್ವ ಏನು ಎಂಬುದನ್ನು ತಿಳಿಸುತ್ತೆ. ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ ಸ್ಟೂಡೆಂಟ್ ಫುಲ್ಫಿಲ್, ವಿದ್ಯಾರ್ಥಿಯ ಕರ್ತವ್ಯ ಏನು, ಅವನ ಜವಾಬ್ದಾರಿಗಳೇನು, ಅವನು ಮಾಡಬೇಕಾದ ಕೆಲಸಗಳೇನು, ಯಾವ ರೀತಿ ಶಿಸ್ತುಬದ್ಧವಾಗಿರಬೇಕು ಅಂತಕ್ಕಂತಹ ಒಂದು ಕಲ್ಪನೆಯನ್ನು ಸಹ ತತ್ವಶಾಸ್ತ್ರ ನಮಗೆ ಮಾಡಿಕೊಟ್ಟಿದೆ. ಹಾಗಾಗಿ ತತ್ವಶಾಸ್ತ್ರದ ನೆರವು ಇಲ್ಲದೆ ನಾವು ಇವು ಯಾವುದನ್ನು ಕೂಡ ತಿಳಿಸಲಾರವು. ಸೊ ಇದು ತತ್ವಶಾಸ್ತ್ರಕ್ಕೂ ಮತ್ತು ಶಿಕ್ಷಣಕ್ಕೂ ಇರತಕ್ಕಂತಹ ಒಂದು ರಿಲೇಷನ್ಶಿಪ್. ಒಂದು 5 ಅಂಕಕ್ಕೆ ನೀವು ಸಿದ್ಧವಾಗಬೇಕಾಗುತ್ತೆ. ಶಿಕ್ಷಣದ ಆಧಾರಗಳಲ್ಲಿ ಮತ್ತೊಂದು ಮನಃಶಾಸ್ತ್ರ, ಮನೋವಿಜ್ಞಾನ. ಸೊ ವಾಟ್ ಈಸ್ ಸೈಕಾಲಜಿ ಅಂತಂದ್ರೇನು? ಸೈಕಾಲಜಿ ಅಂತಕ್ಕಂತಹ ಶಬ್ದ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗಸ್ ಎಂಬ ಶಬ್ದಗಳಿಂದ ಬಂದಿದೆ. ಸೈಕೆ ಮತ್ತು ಲೋಗಸ್. ಸೈಕೆ ಅಂದರೆ ಆತ್ಮ, ಲೋಗಸ್ ಅಂದರೆ ಅಧ್ಯಯನ. ಅದು ಆತ್ಮದ ಅಧ್ಯಯನ ಅಂತೇಳಿ ಕರಿತೀವಿ. ಅನಂತರ ಮನೋವಿಜ್ಞಾನಿಗಳು ಇದರ ಸ್ವರೂಪವನ್ನು ಬದಲಾಯಿಸ್ತಾರೆ. ಅದು ಆತ್ಮದ ಅಧ್ಯಯನ ಅಲ್ಲ, ಅದು ಮನಸ್ಸಿನ ಅಧ್ಯಯನ ಎಂದಿರುತ್ತಾರೆ. ಸ್ಟಡಿ ಆಫ್ ಮೈಂಡ್ ಅಂತೇಳಿ ಕರೀತಾರೆ. ಇನ್ನೂ ಕೆಲವು ಮನೋವಿಜ್ಞಾನಿಗಳು ಅದು ಮನಸ್ಸಿನ ಕುರಿತಾದದ್ದಲ್ಲ, ಅದು ಪ್ರಜ್ಞೆಯ ಕುರಿತಾದದ್ದು ಅಂತ ಕರೀತಾರೆ. ಸ್ಟಡಿ ಆಫ್ ಕಾನ್ಷಿಯಸ್ನೆಸ್, ಮೆದುಳು ಅಂತಕ್ಕಂಥದ್ದು ಅದು ಪ್ರಜ್ಞಾ ಕೇಂದ್ರಿತವಾದದ್ದು. ಮನಸ್ಸಿಗೆ ಪ್ರಜ್ಞೆ ಅನ್ನೋದಿದೆ. ದ ಆ್ಯಕ್ಷನ್ ಆಫ್ ಬ್ರೈನ್, ಆ್ಯಕ್ಷನ್ ಆಫ್ ಬ್ರೈನ್. ವಾಟ್ ಈಸ್ ಮೈಂಡ್? ದ ಆ್ಯಕ್ಷನ್ ಆಫ್ ಬ್ರೈನ್. ಮನಸ್ಸು ಎಂದರೆ ಅದು ಮೆದುಳಿನ ಕಾರ್ಯವಾಗಿರುತ್ತದೆ ಅಂತೇಳಿ ಕರೀತಾರೆ. ಸೊ ಅದೊಂದು ಪ್ರಜ್ಞೆ ಕುರಿತಾದದ್ದು ಅಂತ ಕರೀತಾರೆ. ಆದರೆ ಇತ್ತೀಚಿನ ಮನೋವಿಜ್ಞಾನಿಗಳು ಅದು ಆತ್ಮ ಕುರಿತಾದದ್ದು ಅಲ್ಲ, ಮನಸ್ಸಿನ ಕುರಿತಾದದ್ದು ಅಲ್ಲ, ಪ್ರಜ್ಞೆಯ ಕುರಿತಾದದ್ದು ಅಲ್ಲ, ಅದು ವರ್ತನೆಯ ಕುರಿತಾದದ್ದು. ವರ್ತನೆ ಅಂದರೆ ಜೀವಿಗಳ ವರ್ತನೆ. ಸ್ಟಡಿ ಆಫ್ ಬಿಹೇವಿಯರ್ಸ್ ಅಂದರೆ ಇದು ವರ್ತನೆ ಕುರಿತಾದ ಅಧ್ಯಯನ ಎಂದು ಕರೆಯುತ್ತಾರೆ. ವರ್ತನೆಯ ಕುರಿತಾದ ಅಧ್ಯಯನ. ಗ್ಯಾರೆಟ್ರವರ ಪ್ರಕಾರ ಮಾನವನ ವರ್ತನೆಯ ಅಧ್ಯಯನವೇ ಮನಃಶಾಸ್ತ್ರ. ಎಚ್ ಗ್ಯಾರೆಟ್ರವರ ಪ್ರಕಾರ ಮಾನವನ ವರ್ತನೆಯ ಅಧ್ಯಯನವೇ ಮನೋವಿಜ್ಞಾನ. ಅಂದರೆ ಮನಸ್ಸಿನ ಕುರಿತಾದ, ವರ್ತನೆಯ ಕುರಿತಾದ, ವ್ಯಕ್ತಿಯ ವರ್ತನೆಯ ಕುರಿತಾದ ಅಧ್ಯಯನವೇ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ಇನ್ನು ವುಡ್ವರ್ತ್ ರವರ ಪ್ರಕಾರ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವಿಜ್ಞಾನವೇ ಮನೋವಿಜ್ಞಾನ. ವ್ಯಕ್ತಿಯ ಚಟುವಟಿಕೆಗಳ ವಿಜ್ಞಾನವೇ ಮನೋವಿಜ್ಞಾನ ಅಂತೇಳಿ ಕರೀತಾರೆ ವುಡ್ವರ್ತ್ ರವರು. ಇನ್ನು ಮನೋವಿಜ್ಞಾನಕ್ಕೂ ಮತ್ತು ಶಿಕ್ಷಣಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಖಂಡಿತವಾಗಲೂ ಮನೋವಿಜ್ಞಾನದ ಸಹಾಯವಿಲ್ಲದೆ ಶಿಕ್ಷಣ ಪರಿಪೂರ್ಣವಾಗಲಾರದು. ಮನೋವಿಜ್ಞಾನದ ಸಹಾಯವಿಲ್ಲದೆ ಶಿಕ್ಷಣ ಪರಿಪೂರ್ಣ ಆಗಲಾರದು.
ಎ ಟೀಚರ್ ಕೆನಾಟ್ ಎಂಟರ್ ಟು ದ ಕ್ಲಾಸ್ ವಿತೌಟ್ ಅಂಡರ್ಸ್ಟ್ಯಾಂಡ್ ದ ಲರ್ನರ್. ಮಗುವಿನ ಸಾಮರ್ಥ್ಯವನ್ನು ಅರಿಯದ ಶಿಕ್ಷಕ ತರಗತಿಯಲ್ಲಿ ಏನೂ ಬೋಧಿಸುವನಲ್ಲ. ಒಳ್ಳೆಯ ಬೋಧನೆ ಮಾಡಬೇಕಂದ್ರೆ, ಒಳ್ಳೆಯ ಶಿಕ್ಷಣ ಮಾಡಬೇಕು ಅಂತಂದರೆ, ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಇರಬೇಕಂದ್ರೆ ಅದು ಮಗುವನ್ನು ಅರ್ಥ ಮಾಡಿಕೊಳ್ಬೇಕು. ತರಗತಿಯನ್ನು ಪ್ರವೇಶ ಮಾಡಬೇಕಾದಾಗ ಮಗುವನ್ನು ಅರ್ಥ ಮಾಡಿಕೊಂಡು ಪ್ರವೇಶ ಮಾಡಿ ಅಂತೇಳಿ ಮನೋವಿಜ್ಞಾನ ನಮಗೆ ತಿಳಿಸುತ್ತೆ. ಆದ್ದರಿಂದ ದ ಟ್ಯಾಕ್ಸಾನಮಿ ಆಫ್ ಎಜುಕೇಷನ್ ಅಂದರೆ ಬೋಧನಾ ಶಾಸ್ತ್ರ ಹೇಗಿರಬೇಕು ಎಂಬುದನ್ನು ಮನೋವಿಜ್ಞಾನ ನಮಗೆ ಸುಂದರವಾದಂಥ ಕಲ್ಪನೆಯನ್ನು ಕೊಡುತ್ತೆ, ಆಧಾರಗಳನ್ನು ಕೊಡುತ್ತೆ, ಬುನಾದಿಯನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಶಿಕ್ಷಣದ ಧ್ಯೇಯೋದ್ದೇಶಗಳು, ಉದ್ದೇಶಗಳು ಹೇಗಿರಬೇಕು ಎಂಬುದನ್ನು ಮನಃಶಾಸ್ತ್ರ ನಿಮಗೆ ತಿಳಿಸಿಕೊಡುತ್ತೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಸ್ಮರಣೆ, ತಾರ್ಕಿಕ ಚಿಂತನೆ ಇವೆಲ್ಲ ಕೌಶಲಗಳು ಮಕ್ಕಳಲ್ಲಿ ಬೆಳಿಬೇಕಂದ್ರೆ ಶಿಕ್ಷಣದಲ್ಲಿ ಉದ್ದೇಶಗಳನ್ನು ಹಾಕಿಕೊಂಡೇ ನಾವು ಪಠ್ಯಕ್ರಮವನ್ನು ರೂಪಿಸಬೇಕು, ವ್ಯವಸ್ಥೆಯನ್ನು ಸಜ್ಜುಗೊಳಿಸಬೇಕು. ಆದ್ದರಿಂದ ಮನಃಶಾಸ್ತ್ರವು ಶಿಕ್ಷಣಕ್ಕೆ ಬೋಧನಾ ಉದ್ದೇಶಗಳು ಹೇಗಿರಬೇಕು ಎಂಬುದನ್ನು ತಿಳಿಸಿಕೊಡುತ್ತೆ. ಎರಡನೇ ಪಾಯಿಂಟು, ಮನಃಶಾಸ್ತ್ರವು ಮಗು ಮತ್ತು ವ್ಯಕ್ತಿಯ ಮನಸ್ಸನ್ನು ವೈಜ್ಞಾನಿಕವಾಗಿ ಅರಿತು ಅವನ ಸ್ವಸಾಮರ್ಥ್ಯ, ಆಸಕ್ತಿ, ಒಲವುಗಳನ್ನು ತಿಳಿಸುತ್ತದೆ. ಮಗುವಿನ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಕೆಲಸ ಮನೋವಿಜ್ಞಾನ ಮಾಡುತ್ತೆ. ಮಾನಸಿಕ ಪ್ರಕ್ರಿಯೆಗಳಾದಂತಹ ಸಾಮರ್ಥ್ಯಗಳು, ಒಲವುಗಳು, ಅಭಿರುಚಿಗಳು ಅವನಲ್ಲಿ ಏನಿದೆ ಎಂಬುದನ್ನು ಮನಃಶಾಸ್ತ್ರ ತಿಳಿಸುತ್ತೆ. ಅದು ಶಿಕ್ಷಕನಿಗೆ ಅದರ ಜ್ಞಾನ ಇರಬೇಕು, ಅವುಗಳ ಜ್ಞಾನ ಶಿಕ್ಷಕನಿಗೆ ಇರಬೇಕಾಗುತ್ತೆ. ಮತ್ತೊಂದು, ವೈಯಕ್ತಿಕ ಭಿನ್ನತೆಗಳನ್ನು ಗುರುತಿಸಿ ಅವುಗಳಿಗೆ ತಕ್ಕಂತೆ ಶಿಕ್ಷಣವನ್ನು ನೀಡಬೇಕು. ಯಾವ ಒಂದು ಮಗು ಸಹ ಸಮನ ಅಲ್ಲ. ಅವರ ಸಾಮರ್ಥ್ಯಗಳು, ಅವರ ದೈಹಿಕ ಆಕಾರಗಳು ಇವೆಲ್ಲವೂ ಭಿನ್ನವಾಗಿರುತ್ತೆ. ಇವೆರಡೂ ಸಹ ಭಿನ್ನವಾಗಿರುತ್ತೆ. ಅವಳಿ ಜವಳಿ ಮಕ್ಕಳಲ್ಲೂ ಸಹ ವ್ಯತ್ಯಾಸಗಳನ್ನು ಕಾಣ್ತೇವೆ. ಆದ್ದರಿಂದ ವೈಯಕ್ತಿಕ ಭಿನ್ನತೆ ಬುದ್ಧಿಶಕ್ತಿಯಲ್ಲಿ, ಸೃಜನಶೀಲತೆಯಲ್ಲಿ, ಪ್ರತಿಭಾವಂತಿಕೆಯಲ್ಲಿ, ಮಾನಸಿಕ ಲಕ್ಷಣಗಳಲ್ಲಿ ಎಲ್ಲರಲ್ಲೂ ಸಹ ವ್ಯತ್ಯಾಸಗಳನ್ನು ಕಾಣ್ತೀವಿ. ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತಾರೆ. ಆ ಭಿನ್ನತೆಗಳಿಗೆ ಅನುಗುಣವಾಗಿ ನಾವು ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ನಮಗೆ ಮನೋವಿಜ್ಞಾನ ತಿಳಿಸುತ್ತೆ. ಮತ್ತೊಂದು ಅಂಶ, ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಆನುವಂಶಿಕತೆ ಮತ್ತು ಪರಿಸರದ ಪಾತ್ರವನ್ನು ತಿಳಿಸುತ್ತೆ. ಬೆಳವಣಿಗೆ ಮತ್ತು ವಿಕಾಸ ಎಂಬುದು ಮನೋವಿಜ್ಞಾನದ ಪರಿಕಲ್ಪನೆ. ಆನುವಂಶಿಕತೆ ಅಂತ ಮತ್ತು ಪರಿಸರ ಅಂದರೆ ಮಗುವಿನ ಬೆಳವಣಿಗೆಯಲ್ಲಿ ಆನುವಂಶಿಕತೆ ಪ್ರಭಾವ ಅಂದರೆ ಮಗು ಹೇಗೆ ಜನನದಿಂದ ಮರಣದವರೆಗೆ ಅಂತೇಳಿ ಕರಿತೀವಿ. ಅಂದರೆ ಜನನದಲ್ಲಿ ಸಂದರ್ಭದಲ್ಲಿ ತಂದೆ ಮತ್ತು ತಾಯಿಗಳ ಆನುವಂಶಿಕ ಗುಣಲಕ್ಷಣಗಳು, ಕ್ರೋಮೋಸೋಮ್ಸ್ ಆ್ಯಂಡ್ ಜೀನ್ಸ್ ಹೇಗೆ ಎಫೆಕ್ಟ್ ಮಾಡಿದೆ ಮಗುವಿನ ಮೇಲೆ, ಅವರ ಸಾಮರ್ಥ್ಯಗಳ ಮೇಲೆ ಹೇಗೆ ಆನುವಂಶಿಕತೆ ಪ್ರಭಾವ ಬೀರಿದೆ. ಮತ್ತು ಪರಿಸರ, ಬಾಹ್ಯ ಪರಿಸರ, ಮಗುವಿನ ಬಾಹ್ಯ ಪರಿಸರ, ಶಾಲೆಗಳು, ಗ್ರಂಥಾಲಯಗಳು, ಮ್ಯೂಸಿಯಮ್ಮು, ಶೈಕ್ಷಣಿಕ ಪ್ರವಾಸಗಳು, ಇವೆಲ್ಲ ಹೊರಗಿನ ಪ್ರಪಂಚ ಹೇಗೆ ಅವನನ್ನು ಪ್ರಭಾವಿಸಿದೆ ಎಂಬುದನ್ನು ಸಹ ನಮಗೆ ಮನೋವಿಜ್ಞಾನ ತಿಳಿಸಿಕೊಡುತ್ತೆ. ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಆನುವಂಶಿಕತೆ ಮತ್ತು ಪರಿಸರದ ಪಾತ್ರವನ್ನು ತಿಳಿಸಿಕೊಡುತ್ತೆ. ಮತ್ತೊಂದು, ಕಲಿಸುವವನಿಗೆ ಬೋಧನಾ ವಿಧಾನ ತಿಳಿಸುವ ಮೂಲಕ ಕಲಿಕೆ ಸರಳ ಮತ್ತು ಸುಲಭಗೊಳಿಸುತ್ತೆ, ಅಲ್ಲದೆ ಯಶಸ್ವಿಯಾಗುತ್ತದೆ. ಕಲಿಸುವವನಾದಂತಹ ಶಿಕ್ಷಕನಿಗೆ ಯಾವ ಬೋಧನಾ ವಿಧಾನಗಳನ್ನು ಬಳಸಿಕೊಂಡರೆ ಕಲಿಕೆ ಸುಲಭವಾಗುತ್ತದೆ, ಪರಿಣಾಮಕಾರಿಯಾಗಿರುತ್ತದೆ ಮತ್ತು ಯಶಸ್ವಿಯಾಗುತ್ತದೆ ಎಂಬುದನ್ನು ನಮಗೆ ಮನೋವಿಜ್ಞಾನ ಸಹಾಯ ಮಾಡುತ್ತೆ. ಅಂದರೆ ಬೋಧನಾ ವಿಧಾನಗಳನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಭಿನ್ನವಾದಂಥ ಪಾಠಗಳಿಗೆ ಅನುಗುಣವಾಗಿ, ವಿಷಯಗಳಿಗೆ ಅನುಗುಣವಾಗಿ ಅಂತೇಳಿ ನಮಗೆ ಮನೋವಿಜ್ಞಾನ ಸಹಾಯ ಮಾಡುತ್ತೆ. ಮತ್ತೊಂದು, ಶಿಕ್ಷಣ, ವೃತ್ತಿ ಮತ್ತು ಆರೋಗ್ಯ ಮೂರು ಮಾರ್ಗದರ್ಶನ. ಶಿಕ್ಷಣಿಕ ಮಾರ್ಗದರ್ಶನ, ವೃತ್ತಿ ಮಾರ್ಗದರ್ಶನ ಮತ್ತು ಆರೋಗ್ಯ ಮಾರ್ಗದರ್ಶನ. ಅವುಗಳ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಎಂತಹ ಶಿಕ್ಷಣವನ್ನು ನಾವು ಮಾಡಬೇಕು, ಯಾವ ಶಿಕ್ಷಣ ಕ್ರಮವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಶಿಕ್ಷಣವನ್ನು ಮುಂದುವರಿಸಬೇಕು ಎಂಬುದನ್ನು ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಲಹೆಗಳನ್ನು ಕೊಡೋದು. ಭಾವಿ ಜೀವನಕ್ಕೆ ಸಿದ್ಧಗೊಳಿಸ್ತಕ್ಕಂಥ ಒಂದು ಉದ್ಯೋಗವನ್ನು, ವೃತ್ತಿಯನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು, ಆ ವೃತ್ತಿಯಲ್ಲಿ ನಮಗೆ ಆತ್ಮಸಂತೃಪ್ತಿ ಸಿಗುತ್ತಾ, ಮಾನಸಿಕ ಕಿರಿಕಿರಿಗಳು ಅಥವಾ ಯಾವುದೇ ತಲ್ಲಣಗಳು ಇರೋದಿಲ್ವಾ ಎಂಬುದನ್ನು ತಿಳಿಸೋದಕ್ಕೆ ನಮಗೆ ಮಾರ್ಗದರ್ಶನ ಅವಶ್ಯಕತೆ ಇದೆ. ಹೀಗೆ ವೃತ್ತಿ, ಶೈಕ್ಷಣಿಕ ಮತ್ತು ಆರೋಗ್ಯದಾಯಕವಾದಂಥ ಮಾರ್ಗದರ್ಶನವನ್ನು ಕೊಡುತ್ತೆ. ಮತ್ತು ಕಲಿಕಾ ದೌರ್ಬಲ್ಯಗಳು,
ವಾಟ್ ಈಸ್ ದ ಡಿಸಬಿಲಿಟೀಸ್ ಆಫ್ ಲರ್ನಿಂಗ್? ಕಲಿಕೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಎಲ್ಲ ರೀತಿಯ ಯಾವುದಾದ್ರೂ ಒಂದು ದೃಷ್ಟಿಯಲ್ಲಿ ಅವರು ಕಲಿಕೆ ದೌರ್ಬಲ್ಯಗಳನ್ನು ಎದುರಿಸ್ತಾರೆ. ಡಿಸ್ಕ್ಲೇಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿ ಅಂತ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅವೆಲ್ಲ ಸೆಕೆಂಡ್ ಪಿ ಯುಸಿಲಿ ಬರ್ತವೆ. ಅಂದರೆ ಓದುವ ದೌರ್ಬಲ್ಯ, ಬರೆಯುವ ದೌರ್ಬಲ್ಯ, ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ದೌರ್ಬಲ್ಯ, ಈ ರೀತಿಯ ದೌರ್ಬಲ್ಯಗಳು ಎದುರಿಸ್ತಾರೆ. ಆ್ಯಂಡ್ ಹೌ ಟು ಸಾಲ್ವ್ ದೆಮ್, ಅವುಗಳನ್ನು ಹೇಗೆ ಪರಿಹರಿಸಬೇಕು ಎಂಬುದ ಒಂದು ಕಲ್ಪನೆಯನ್ನು, ಎಂಬುದರ ಒಂದು ಸಲಹೆಗಳನ್ನು ಮನೋವಿಜ್ಞಾನ ನಮಗೆ ತಿಳಿಸಿಕೊಡುತ್ತೆ. ಮಕ್ಕಳ ಬೌದ್ಧಿಕ ಸಾಮರ್ಥ್ಯಗಳನ್ನು ಗುರುತಿಸಿ ಅವುಗಳಿಗೆ ಪರೀಕ್ಷೆಗೆ ಅನುಗುಣವಾಗಿ ನಾವು ಅನ್ವಯಿಸುತ್ತೇವೆ. ಅಂದರೆ ಮಕ್ಕಳ ಬೌದ್ಧಿಕ ಸಾಮರ್ಥ್ಯಗಳನ್ನು ಗುರುತಿಸಲು ನಮಗೆ ಬುದ್ಧಿಶಕ್ತಿ ಪರೀಕ್ಷೆಗಳು, ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು, ವ್ಯಕ್ತಿತ್ವದ ಪರೀಕ್ಷೆಗಳಿದ್ದಾವೆ, ಆಸಕ್ತಿಯ ಪರೀಕ್ಷೆಗಳಿದ್ದಾವೆ. ಈ ರೀತಿಯ ಪರೀಕ್ಷೆಗಳು ಸಹ ನಮಗೆ ಸಹಾಯವನ್ನು ಮಾಡುತ್ತೆ. ಮಗುವಿನ ಸಾಮರ್ಥ್ಯಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ನಮಗೆ ಮನೋವಿಜ್ಞಾನವು ಹಲವಾರು ರೀತಿಯ ಪರೀಕ್ಷೆಗಳನ್ನು ನಮಗೆ ಕೊಟ್ಟಿದೆ. ಇದರಲ್ಲಿ ಮತ್ತೊಂದು ಆಧಾರ ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ ಅಥವಾ ಸಮಾಜಶಾಸ್ತ್ರ ಅಂತೇಳಿ ಕರಿತೀವಿ. ಶಿಕ್ಷಣದ ಆಧಾರವಾಗಿ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರ ಅಂತಂದರೆ ಸೋಷಿಯಸ್ ಲೋಗಸ್ ಎಂಬ ಎರಡು ಶಬ್ದಗಳಿಂದ ಬಂದಿದ್ದು. ಗ್ರೀಕ್ನ ಎರಡು ಶಬ್ದಗಳಾದ ಸೋಷಿಯಸ್ ಮತ್ತು ಲೋಗಸ್. ಸೋಷಿಯಸ್ ಮತ್ತು ಲೋಗಸ್ ಅಂತಂದರೆ ಅದು ಸಮಾಜದ ಅಧ್ಯಯನ, ಮಾನವನ ಮತ್ತು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ, ಮಾನವನ ಮತ್ತು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಸಮಾಜಶಾಸ್ತ್ರ ಅಂತೇಳಿ ಕರಿತೀವಿ. ಆಗಸ್ಟ್ ಕೋಮ್ಟ್ರವರ ಪ್ರಕಾರ, ಆಗಸ್ಟ್ ಕೋಮ್ಟ್ರವರನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಸಮಾಜಶಾಸ್ತ್ರದ ಪಿತಾಮಹ. ಮತ್ತು ಸಮಾಜಕ್ಕೂ ಶಿಕ್ಷಣಕ್ಕೆ ಏನು ಸಂಬಂಧ ಅಂತಂದರೆ, ಅಫ್ಕೋರ್ಸ್ ಶಿಕ್ಷಣವನ್ನು ನಾವು ಯಾವಕ್ಕೆ ಕೊಡಬೇಕು ಅಂತಂದರೆ ಸಮಾಜದ ಪ್ರಗತಿಗಾಗಿ, ಸಮಾಜದ ಬದಲಾವಣೆಗಾಗಿ, ಸಮಾಜದ ಪರಿವರ್ತನೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ. ನಾವೆಲ್ಲರೂ ಸಮಾಜದಿಂದ ಬಂದಿದ್ದೇವೆ, ಮರಳಿ ನಾವು ಸಮಾಜಕ್ಕೆ ಹೋಗ್ತೇವೆ. ಹಾಗಾಗಿ ಸಮಾಜದಲ್ಲಿ ನಾವು ಒಳ್ಳೆಯ ಬದಲಾವಣೆಗಳನ್ನು, ಪರಿವರ್ತನೆಗಳನ್ನು ತರಬೇಕಾಗುತ್ತೆ. ಶಿಕ್ಷಣ ಸಮಾಜ ಪರಿವರ್ತನೆ ಅಸ್ತ್ರ ಅಂತೇಳಿ ಕರಿತೀವಿ. ಆದ್ದರಿಂದ ಸಾಮಾಜಿಕ ನಿಯಂತ್ರಣದ ಅರ್ಥ, ಮಹತ್ವ ಮತ್ತು ಅವುಗಳ ವಿಧಾನವನ್ನು ತಿಳಿಸಿ ಶಿಕ್ಷಣಕ್ಕೆ ಆಧಾರವಾಗಿದೆ. ಮಕ್ಕಳಲ್ಲಿ ನಾವು ಸಮಾಜದ ಪರಿಕಲ್ಪನೆಗಳನ್ನು ತಿಳಿಸ್ತೀವಿ, ಸಮಾಜದ ವ್ಯವಸ್ಥೆಯನ್ನು ಕುರಿತು ಪರಿಚಯ ಮಾಡಿಕೊಡ್ತೀವಿ. ಆಗ ಸಮಾಜದಲ್ಲಿ ನಿಯಂತ್ರಣ ಬದಲಾವಣೆ ಆಗುತ್ತದೆ, ಸಮಾಜದ ಪರಿವರ್ತನೆ ಬದಲಾವಣೆ ಆಗುತ್ತದೆ. ಅದರ ಕಲ್ಪನೆ ಮಕ್ಕಳಿಗೆ ಬೇಕು. ಸಾಮಾಜಿಕ ಪರಿವರ್ತನೆ ಸಮಾಜದ ಅಧ್ಯಯನ ವಸ್ತುವಾಗಿದ್ದು ಶಿಕ್ಷಣಕ್ಕೆ ಸಾಮಾಜಿಕ ಪರಿವರ್ತನೆ ಕುರಿತು ಮಾಹಿತಿಯನ್ನು ಕೊಡ್ತೇವೆ. ವಿದ್ಯಾರ್ಥಿಗೆ ಸಾಮಾಜಿಕ ಪರಿಕಲ್ಪನೆ ಬೇಕು, ಸಮಾಜದ ಬಗ್ಗೆ ಅರ್ಥ ಕೊಡಬೇಕು. ಎ ಸ್ಟೂಡೆಂಟ್ ಈಸ್ ಎ ಮೆಂಬರ್ ಆಫ್ ಸೊಸೈಟಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜದ ಸದಸ್ಯನಾಗಿರುತ್ತಾನೆ. ಆದ್ದರಿಂದ ಸಮಾಜದ ವ್ಯವಸ್ಥೆಯ ಕುರಿತು ಅವನಿಗೆ ತಿಳುವಳಿಕೆ ಇರಬೇಕು. ಸಾಮಾಜಿಕ ಪರಿಸರದಲ್ಲಿ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವ ವಿಶಾಲ ಸಾಧ್ಯ. ಅವನ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಅವನ ಸಾಮಾಜಿಕ ಪರಿಸರದಲ್ಲಿ ಮಾತ್ರ ಅದು ಸಾಧ್ಯ. ಜ್ಞಾನ ಶಿಕ್ಷಣಕ್ಕೆ ಅವಶ್ಯಕ. ಅಂದರೆ ವ್ಯಕ್ತಿಯ ವ್ಯಕ್ತಿತ್ವ ಕಂಪ್ಲೀಟಾಗಿ ಬೆಳಿಬೇಕಾದ್ರೆ, ಬೆಳಿಬೇಕಾದ್ರೆ ಅದು ಸಾಮಾಜಿಕ ಪರಿಸರದಿಂದ ಮಾತ್ರ ಸಾಧ್ಯವಾಗುತ್ತೆ. ಆದ್ದರಿಂದ ಸಮಾಜದ ಜ್ಞಾನ ಆತನಿಗೆ ಇರಬೇಕು. ಮತ್ತೊಂದು ಸಮಾಜಶಾಸ್ತ್ರ ಸಾಮಾಜಿಕ ವ್ಯವಸ್ಥೆಯ ಅಧ್ಯಯನವಾಗಿದ್ದು ಶಿಕ್ಷಣ ವ್ಯವಸ್ಥೆಯ ಕಾರ್ಯಭಾರಿಯಾಗಿದೆ. ಅಂದರೆ ಸಮಾಜದ ಎಲ್ಲ ವ್ಯವಸ್ಥೆಗೆ ಬದಲಾವಣೆಗೆ ಕಾರಣ ಯಾರಪ್ಪ ಅಂದರೆ ಶಿಕ್ಷಣ. ವೈದ್ಯಕೀಯ ಬದಲಾವಣೆ ಆಗಲಿ, ತಂತ್ರಜ್ಞಾನದ ಬದಲಾವಣೆ ಆಗಲಿ, ಯಾವುದೇ ಒಂದು ಹೊಸ ರೀತಿಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಾದ್ರೂ ಅದು ಶಿಕ್ಷಣದಿಂದ ಸಾಧ್ಯ. ಶಿಕ್ಷಣದ ಮೂಲಕವೇ ವೈದ್ಯಕೀಯ ಬದಲಾವಣೆ ಆಗುತ್ತೆ, ಶಿಕ್ಷಣದ ಮೂಲಕವೇ ತಾಂತ್ರಿಕ ಬದಲಾವಣೆ ಆಗುತ್ತೆ, ಶಿಕ್ಷಣದ ಮೂಲಕವೇ ಆಧುನೀಕರಣ ಬದಲಾವಣೆ ಆಗುತ್ತೆ. ಇವೆಲ್ಲವೂ ಎಲ್ಲಿ ಉಂಟಾಗುತ್ತೆ? ಅದು ತರಗತಿ ಕೋಣೆಯಲ್ಲ, ಅದು ಸಾಮಾಜಿಕ ಪರಿಸರದಲ್ಲಿ. ಆಧುನಿಕತೆ ಎಲ್ಲಿ ಸೃಷ್ಟಿಯಾಯಿತು, ಎಲ್ಲಿ ಪ್ರಭಾವ ಬೀರ್ತು, ಎಲ್ಲಿ ಅದನ್ನು ಅನುಷ್ಠಾನಕ್ಕೆ ಬಂತು ಅಂದರೆ ಅದರ ಕಾರ್ಯಕ್ಷೇತ್ರವೇ ಸಮಾಜ. ಮತ್ತೊಂದು ಸಮಾಜಶಾಸ್ತ್ರ ಆಚಾರ ವಿಚಾರಗಳನ್ನು, ನಿಯಮಗಳನ್ನು ರೂಪಿಸಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಅವುಗಳನ್ನು ಜಾರಿಗೆ ತರುವಂತೆ ಶಿಕ್ಷಣ ಮಾರ್ಗದರ್ಶನವನ್ನು ಕೊಡುತ್ತೆ. ಸಮಾಜದ ರೀತಿ ನೀತಿಗಳನ್ನು, ವ್ಯವಸ್ಥೆಯನ್ನು, ಧಾರ್ಮಿಕ ಕಲ್ಪನೆಗಳನ್ನು, ಧಾರ್ಮಿಕ ನಿಯಮಗಳನ್ನು, ಸಂಸ್ಕೃತಿಯನ್ನು ಇವೆಲ್ಲವನ್ನು ನಾವು ಸಾಮಾಜಿಕ ಪರಿಸರದಲ್ಲಿ ಇರುತ್ತೆ, ಅವುಗಳನ್ನು ಶಾಲೆಯಲ್ಲಿ ಮಕ್ಕಳ ಮೇಲೆ ಪ್ರಯೋಗಿಸಬೇಕು. ಎಲ್ಲ ಧರ್ಮಗಳನ್ನು ಸಹನೀಯವಾದ ದೃಷ್ಟಿಯಲ್ಲಿ, ಸಹಿಷ್ಣು ದೃಷ್ಟಿಯಲ್ಲಿ ಬೆಳೆಸಬೇಕು. ಸಮಾಜದ ಬಗ್ಗೆ ಒಳ್ಳೆಯ ಅಂಶಗಳನ್ನೇ ಬೆಳೆಸಬೇಕೆ ವಿನಃ ಕೋಮುವಾದಗಳನ್ನು, ಸಾಮಾಜಿಕ ಕಂದಕಗಳನ್ನು, ಸಾಂಸ್ಕೃತಿಕ ಹಿಂಬಳಿಕೆಯನ್ನು ಬೆಳೆಸಬಾರ್ದು. ಅಂಥ ಕೆಲಸಗಳನ್ನು ಮಾಡಬಾರ್ದು.
ಆಯ್ತಲ್ಲ. ಎಸ್, ಈಗ ನಾವು ಶಿಕ್ಷಣದ ಗುರಿಗಳು, ಇದರಲ್ಲಿ ವೈಯಕ್ತಿಕ ಗುರಿಗಳು ಮತ್ತು ಸಾಮಾಜಿಕ ಗುರಿಗಳು ಅಂತೇಳಿ ಕರಿತೀವಿ. ವೈಯಕ್ತಿಕ ಮತ್ತು ಸಾಮಾಜಿಕ ಗುರಿಗಳು. ವೈಯಕ್ತಿಕ ಗುರಿಗಳು ಆರೋಗ್ಯ, ಜ್ಞಾನ, ವೃತ್ತಿ ಮತ್ತು ಚಾರಿತ್ರ್ಯ. ಆರೋಗ್ಯ, ಜ್ಞಾನ, ವೃತ್ತಿ ಮತ್ತು ಚಾರಿತ್ರ್ಯ. ಸಾಮಾಜಿಕ ಗುರಿಗಳು ಪ್ರಜಾಸತ್ತಾತ್ಮಕ ಪೌರತ್ವ, ಸಂಸ್ಕೃತಿ, ರಾಷ್ಟ್ರೀಯ ಐಕ್ಯತೆ ಮತ್ತು ವಿಶ್ವಶಾಂತಿ, ಅಂದರೆ ಅಂತಾರಾಷ್ಟ್ರೀಯ ಸಹೋದರತೆ. ಅಂತಾರಾಷ್ಟ್ರೀಯ ಸಹೋದರತೆ. 4 ವೈಯಕ್ತಿಕ ಗುರಿಗಳು, 4 ಸಾಮಾಜಿಕ ಗುರಿಗಳು. ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿ. ಪ್ರಶ್ನೆಗಳು ಇದರ ಮೇಲೆ ಹೆಚ್ಚಾಗಿ ಕೇಳ್ತೀವಿ ನಾವು ನಿಮಗೆ, ಆಯ್ತಲ್ಲ. ಆರೋಗ್ಯ, ಆರೋಗ್ಯವೇ ಸಂಪತ್ತು. ದೈಹಿಕವಾದ ಮಾನಸಿಕವಾದಂತಹ ಆರೋಗ್ಯವನ್ನು ಹೊಂದಿರುವಂಥ ವ್ಯಕ್ತಿ ಮಾತ್ರ ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಅನುಕೂಲ ವ್ಯಕ್ತಿ ಆಗ್ತಾನೆ. ಆದ್ದರಿಂದ ದೈಹಿಕವಾದ ಬೆಳವಣಿಗೆ ಮತ್ತು ಮಾನಸಿಕವಾದ ಬೆಳವಣಿಗೆ, ಸದೃಢ ದೇಹ, ಸದೃಢ ಮನಸ್ಸು ಎರಡೂ ಕೂಡ ಸಮನೋಚಿತವಾಗಿ ಬೆಳಿಬೇಕು, ಸಮತೋಲನವಾಗಿ ಬೆಳಿಬೇಕು. ಬ್ಯಾಲೆನ್ಸಿಂಗ್ ಡೆವಲಪ್ಮೆಂಟ್ ಆಫ್ ಫಿಸಿಕ್ ಆ್ಯಂಡ್ ಮೆಂಟಲ್, ಅಂತಹ ಕೆಲಸವನ್ನು ಶಿಕ್ಷಣ ಮಾಡುತ್ತೆ. ಆರೋಗ್ಯದಾಯಕ ಶಿಕ್ಷಣವನ್ನು ಬೆಳೆಸೋದಕ್ಕಾಗಿ ಮಕ್ಕಳಲ್ಲಿ ದೈಹಿಕ ಶಿಕ್ಷಣದ ಜೊತೆಗೆ ನಾವು ಆರೋಗ್ಯ ಶಿಕ್ಷಣವನ್ನು ಕೊಡ್ತಾನೆ ಇರ್ತೀವಿ. ಸಲಹೆಗಳನ್ನು ಕೊಡ್ತೀವಿ, ಸಲಹೆ ಸೂಚನೆಗಳನ್ನು ಕೊಡ್ತೀವಿ, ಸಂದರ್ಭ ಬಂದಾಗ ಅವುಗಳಿಗೆ ತಕ್ಕಂತೆ ಚಿಕಿತ್ಸೆಗಳನ್ನು ಕೊಡಿಸ್ತೀವಿ. ಆದ್ದರಿಂದ ಮಕ್ಕಳು ಒಂದು ಸುಂದರ ದೇಹವನ್ನು ಮತ್ತು ಮನಸ್ಸನ್ನು ಬೆಳೆಸ್ಕೊಳ್ಳುವಂಥ ಶಿಕ್ಷಣವನ್ನು ಕೊಡ್ತೀವಿ. ಆರೋಗ್ಯ ಶಿಕ್ಷಣ. ಶಿಕ್ಷಣದ ಗುರಿ ಆರೋಗ್ಯವನ್ನು ಹೊಂದಿರಬೇಕು. ಜ್ಞಾನ. ದ ಫಸ್ಟ್ ಆ್ಯಂಡ್ ಅಲ್ಟಿಮೇಟ್ ಏಮ್ ಆಫ್ ಎಜುಕೇಷನ್ ಈಸ್ ಲರ್ನಿಂಗ್, ನಾಲೆಡ್ಜ್. ಶಿಕ್ಷಣದ ಮೊದಲ ಮತ್ತು ಅಂತಿಮ ಗುರಿ ಜ್ಞಾನ ಸಂಪಾದನೆ, ಜ್ಞಾನದ ಸಂಪಾದನೆ. ಜ್ಞಾನ ಅಂತಂದರೆ ಅದು ಕೇವಲ ಮಾಹಿತಿ ಅಲ್ಲ. ಇಟ್ ಈಸ್ ನಾಟ್ ಇನ್ಫಾರ್ಮೇಷನ್. ಕೇವಲ ಮಾಹಿತಿ ಮಾತ್ರ ಅಲ್ಲ, ಬದಲಾಗಿ ಅದು ಅರಿವು, ತಿಳುವಳಿಕೆ, ಪ್ರಜ್ಞೆ. ನಾವು ನಮ್ಮನ್ನು ತಿಳಿಯಬೇಕಾದಂತಹ ಜ್ಞಾನ, ಅರಿವು, ಬೆಳಕು ಇದ್ದಂತೆ. ಜ್ಞಾನವೇ ಶಕ್ತಿ, ಅದರಿಂದ ಮಾತ್ರ ಎಲ್ಲ ಕೆಲಸ ಸಾಧ್ಯ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಹಿ ವಿದ್ಯತೆ. ಅಂದರೆ ಜ್ಞಾನಕ್ಕಿಂತ ಸದೃಶವಾದದ್ದು ಮತ್ತು ಪವಿತ್ರವಾದದ್ದು ಬೇರೊಂದು ಇಲ್ಲ. ಜ್ಞಾನವು ನಮ್ಮನ್ನು ಅಜ್ಞಾನದಿಂದ ತೊಲಗಿಸುತ್ತೆ. ಜ್ಞಾನವೇ ಶ್ರೇಷ್ಠ, ಜ್ಞಾನವೇ ಶ್ರೇಷ್ಠ. ಆದ್ದರಿಂದ ಜ್ಞಾನವನ್ನು ಗಳಿಸುವುದು ನಮ್ಮ ಆದ್ಯ ಕರ್ತವ್ಯ. ಶಿಕ್ಷಣ ಅಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ ಅಂತ. ಇನ್ನು ಚಾರಿತ್ರ್ಯ, ಕ್ಯಾರೆಕ್ಟರ್ಸ್, ನಡವಳಿಕೆಗಳು ಕೂಡ ಭಾಳ ಪ್ರಮುಖದ್ದು. 1 ಮಾರ್ಕ್ಸ್ ನಾವು ಕಡಿಮೆ ಇದ್ರೂ ಚಿಂತೆ ಇಲ್ಲ, 1 ಅಂಕ ನಮಗೆ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ನಮ್ಮ ನಡವಳಿಕೆ ಮಾತ್ರ ಪರಿಶುದ್ಧವಾಗಿರಬೇಕು, ನಮ್ಮ ಗುಣಗಳು ಶುದ್ಧವಾಗಿರಬೇಕು. ಚಾರಿತ್ರ್ಯಹೀನನಾದ ವ್ಯಕ್ತಿ ತನ್ನ ಚರಿತ್ರೆಯನ್ನು ಕಳೆದುಕೊಳ್ಳುತ್ತಾನೆ. ಹಾಗಾಗಿ ನಾವು ಚಾರಿತ್ರ್ಯವಂತರಾಗಿರಬೇಕು, ಮೌಲ್ಯಯುತ ವ್ಯಕ್ತಿಗಳಾಗಿರಬೇಕು. ಎ ಪಿಕ್ಚರ್ ಈಸ್ ರೆಪ್ರೆಸೆಂಟ್ 1000 ವರ್ಡ್ಸ್ ಅಂತ ಕರಿತೀವಿ. ಒಂದು ಚಿತ್ರವು 100 ಶಬ್ದಗಳಿಗೆ ಸಮಾನ. ಈ ಸುತ್ತ ಇರತಕ್ಕಂಥ ಚಿತ್ರಗಳನ್ನು ತಾವು ಗಮನಿಸಬೇಕು, ಅದರಲ್ಲೇ ನಿಮಗೆ ಮೌಲ್ಯಗಳು ದೊರೆಯುತ್ತವೆ. ಅದರಿಂದ ನಾವು ಮೌಲ್ಯಯುತವಂತರಾಗಿರಬೇಕು, ಆದರ್ಶ ಗುಣಗಳನ್ನು ಹೊಂದಿರುವಂತರಾಗಿರಬೇಕು. ಸಾಕ್ರೆಟಿಸ್ ಅವರು ಏನು ಹೇಳ್ತಾರೆ ಅಂದರೆ, ಇನ್ಕಲ್ಕೇಟಿಂಗ್ ಯೂನಿವರ್ಸಲ್ ಐಡಿಯಾಸ್, ಅಂದರೆ ಸಾರ್ವತ್ರಿಕ ಗುಣಗಳನ್ನು, ಆದರ್ಶಗಳನ್ನು ಬೆಳೆಸುವುದೇ ಶಿಕ್ಷಣ ಅಂತ ಕರೀತಾರೆ. ಆದ್ದರಿಂದ ನಾವು ಮೌಲ್ಯಯುತ ವ್ಯಕ್ತಿರಾಗಿರಬೇಕು, ಚಾರಿತ್ರ್ಯವಂತರಾಗಿರಬೇಕು. ಕತ್ತಲೆಯ ಕೋಣೆಯಲ್ಲಿ ಒಂದು ಸಣ್ಣ ದೀಪ ಹೇಗೆ ಪ್ರಜ್ವಲವಾಗಿ ಕಾಣಿಸುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಕೂಡ ಜ್ಯೋತಿಯಂತೆ ಕಾಣಬೇಕು ಮೌಲ್ಯಗಳು, ನಮ್ಮ ವ್ಯಕ್ತಿತ್ವ. ಅಂಥ ವ್ಯಕ್ತಿತ್ವವನ್ನು ಬೆಳೆಸುವಂತಹ ಕೆಲಸ ನಮ್ಮ ಶಿಕ್ಷಣ ಮಾಡುತ್ತೆ. ಮತ್ತೊಂದು ವೃತ್ತಿ, ಪ್ರೆಸೆಂಟ್. ಇವತ್ತು ಇದೊಂದು ಪ್ರಸ್ತುತವಾದದ್ದು. ನಾವು ಸ್ವಾವಲಂಬನೆ ಆಗದೇ ಇದ್ದರೆ, ಯಾವುದೇ ವೃತ್ತಿಯಲ್ಲಿ ತೊಡಗದೇ ಇದ್ದರೆ ಅದು ಒಳ್ಳೆಯದಲ್ಲ. ದುಡ್ಡು ಎಂದರೆ ದುಡಿದು ತರುವ ವಸ್ತು, ಕದ್ದು ತರುವ ವಸ್ತು ಅಲ್ಲ. ದುಡ್ಡು ಎಂದರೆ ದುಡಿದು ತರುವ ವಸ್ತು. ಆದ್ದರಿಂದ ನಾವು ಯಾವುದಾದ್ರೂ ಒಂದು ಕೌಶಲವನ್ನು ನಮ್ಮ ಕೈಯಲ್ಲಿ ರೂಢಿಸ್ಕೊಳ್ಬೇಕು. ನಮಗೆ ಆಹಾರವನ್ನು ಕೊಡುವ, ಹೊಟ್ಟೆಯನ್ನು ಪೋಷಿಸುವ, ನಮ್ಮನ್ನು ಸುತ್ತಮುತ್ತಕ್ಕಂಥ ನಂಬಿಕೊಂಡಿರ್ತಕ್ಕಂತಹ ಅವಲಂಬಿತರಾಗಿರುವಂಥವ್ರನ್ನು ಬೆಳೆಸಬೇಕಾದ್ರೆ ನಾವು ಒಂದು ವೃತ್ತಿಯಲ್ಲಿ ತೊಡಗಬೇಕು, ಒಂದು ಕಾಯಕದಲ್ಲಿ ತೊಡಗಬೇಕು, ವೃತ್ತಿಯಲ್ಲಿ ತೊಡಗಬೇಕು, ಉದ್ಯೋಗದಲ್ಲಿ ತೊಡಗಬೇಕು. ಹಾಗಾಗಿ ನಾವು ಪ್ರತಿಯೊಬ್ಬರೂ ಸಹ ಇವತ್ತು ಶಿಕ್ಷಣವನ್ನು ಮಾಡಬೇಕು. ಶಿಕ್ಷಣದ ಜೊತೆಗೆ ನಾವು ಎಲ್ಲೋ ಅನುಪಯುಕ್ತ ವ್ಯಕ್ತಿಗಳಾಗಿ ಬದುಕಬಾರ್ದು. ಯಾವುದಾದ್ರೂ ಒಂದು ಕಾಯಕದಲ್ಲಿ ತೊಡಗಬೇಕು, ಒಂದು ಉದ್ಯೋಗದಲ್ಲಿ ತೊಡಗಬೇಕು. ಅದು ಆದಾಯವನ್ನು ತರುತ್ತೆ, ನಮ್ಮ ರಾಷ್ಟ್ರಕ್ಕೂ, ನಮ್ಮ ಸಮಾಜಕ್ಕೂ, ನಮ್ಮ ಕುಟುಂಬಕ್ಕೂ ಪೋಷಣೆಯನ್ನು ಮಾಡುತ್ತೆ. ಆದ್ದರಿಂದ ನಾವು ಸ್ವಾವಲಂಬಿಗಳಾಗಿರಬೇಕು ಅನ್ನೋದನ್ನು ಮಾತ್ರ ಮರೆಯಬಾರದು. ಯಾವುದೇ ಶಿಕ್ಷಣವನ್ನು ಮಾಡಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೇ ಶಿಕ್ಷಣವನ್ನು ಮಾಡಲಿ, ಅದರ ಮೂಲಕ ಒಂದು ಉದ್ಯೋಗವನ್ನು ಕಲೀರಿ, ಉದ್ಯೋಗವನ್ನು ಮಾಡಿ.
ವೃತ್ತಿಪರ ಶಿಕ್ಷಣಕ್ಕೆ ಇವತ್ತು ನಾವು ಆದ್ಯತೆಯನ್ನು ಕೊಡಿದ್ವಿ. ದ್ವಿತೀಯ PUC ನಂತರ ಇವತ್ತೆಲ್ಲ ನಾವು ವೃತ್ತಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಿದ್ವಿ. ವಿದ್ಯಾರ್ಥಿಯ ಆಸೆಗಳು ಹಾಗೆ ಆಗಿದೆ. ಯಾವ ಶಿಕ್ಷಣವನ್ನು ಮಾಡಿದರೆ ನಾವು ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಲೋಚನೆ ಮಾಡ್ತಾ ಇರ್ತಾರೆ. ಇವತ್ತಿನ ದಿನ ಯಾವುದೋ ಸಿಕ್ತು ಅಂತೇಳಿ ಸುಮ್ಮನೆ ನುಗ್ಗೋದಿಲ್ಲ, ವಿಚಾರ ಮಾಡಿ ಶಿಕ್ಷಣಕ್ಕೆ ಬರ್ತಾರೆ. ಕಾರಣ ಒಂದು ಪ್ರೊಫೆಷ್ನಲ್ ಎಜುಕೇಷನ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಟ್ ಪ್ರೆಸೆಂಟ್ ಡೇಸ್. ಇವತ್ತಿನ ದಿನಗಳಲ್ಲಿ ಯಾವ ಶಿಕ್ಷಣವನ್ನು ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದರ ಒಂದು ಚಿಂತನೆ ಅವರು ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಸೊ ಹಾಗೆಯೇ ವೃತ್ತಿ ಶಿಕ್ಷಣ ಆದ ನಂತರ ಸಾಮಾಜಿಕ ಗುರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾಜಿಕ ಗುರಿಗಳು, ಪ್ರಜಾಸತ್ತಾತ್ಮಕ ಪೌರತ್ವವನ್ನು ತಿಳ್ಕೊಳ್ಳೋಣ. ಪ್ರಜಾಸತ್ತಾತ್ಮಕ ಪೌರತ್ವ ಅಂತಂದರೆ ಒಬ್ಬ ನಾಗರಿಕ ಪ್ರಜೆಯಾಗಿರ್ತಕ್ಕಂಥದ್ದು, ಅಂದರೆ ಒಂದು ದೇಶದ ಪ್ರಜೆಯಾಗಿರ್ತಕ್ಕಂಥ ಹೊಂದಿರಲೇಬೇಕಾದಂತಹ ಅಧಿಕಾರಗಳು, ಹಕ್ಕುಗಳು ಅಂಥೇಳಿ ಪೌರತ್ವ ಅಂತೇಳಿ ಕರಿತೀವಿ. ಅಂದರೆ ಒಬ್ಬ ನಾಗರಿಕ ಪ್ರಜೆ ಒಂದು ರಾಷ್ಟ್ರದಲ್ಲಿ, ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೇಗೆ ವರ್ತಿಸಬೇಕು, ರಾಷ್ಟ್ರದ ಬಗ್ಗೆ ಯಾವ ರೀತಿಯ ಆಲೋಚನೆಯನ್ನು ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಒಂದು 5 ಅಂಕಕ್ಕೆ ನಾವು ಈ ರೀತಿಯಾಗಿ ಪ್ರಶ್ನೆಯನ್ನು ನಿಮ್ಮನ್ನು ಕೇಳ್ತೀವಿ. ಅಂದರೆ ಪ್ರಜಾಪ್ರಭುತ್ವ ನಾಯಕತ್ವದ ಪೌರತ್ವದ ಲಕ್ಷಣಗಳನ್ನು ನಿಮ್ಮನ್ನು ಪ್ರಶ್ನಿಸಬಹುದು. ಅಂದರೆ ಇಂತಹ ಪ್ರಮುಖ ಅಂಶಗಳನ್ನು ಹೊಂದಿರಬೇಕು. ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಬೇಕು. ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಆಲೋಚನೆಯನ್ನು ಮಾಡುವಂಥನಾಗಿರಬೇಕು. ಅದೇ ರೀತಿ ಸಕಾರಾತ್ಮಕ ಮತ್ತು ಸೃಜನಾತ್ಮಕ ಚಿಂತಕನಾಗಿದ್ದು ಪ್ರಜಾಪ್ರಭುತ್ವದ ಉಳಿಸುವತ್ತ ಕಾರ್ಯಪ್ರವೃತ್ತನಾಗಿರಬೇಕು. ನವೀನ ವಿಚಾರಗಳನ್ನು ಸ್ವೀಕರಿಸುವ ಮನೋಭಾವ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗೆ ಆಲೋಚಿಸಬೇಕು. ಒಬ್ಬ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಯಾಗಿರ್ತಕ್ಕಂಥವನು ಆಲೋಚನೆಗಳನ್ನು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಆತ ಯಾವ ರೀತಿ ಆಲೋಚನೆಯನ್ನು ಮಾಡಬೇಕು. ಹಾಗೆಯೇ ಪೌರ ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆ, ಸಮಯದ ಅರಿವು, ಶಿಸ್ತು, ಧೈರ್ಯ, ತ್ಯಾಗ, ರಾಷ್ಟ್ರಭಕ್ತಿಯನ್ನು ರೂಢಿಸಿಕೊಳ್ಳುವಂತನಾಗಿರಬೇಕು. ನಿಜವಾದ ದೇಶಪ್ರೇಮಿಗಳಾಗಿರಬೇಕು. ದೇಶಕ್ಕಾಗಿ ತನ್ನನ್ನು ತಾನು ತ್ಯಾಗ ಮಾಡಿಕೊಳ್ಳಲು ಸಿದ್ಧವಾಗಿರಬೇಕಾಗುತ್ತದೆ. ಸಹಕಾರಯುತ ಕಾರ್ಯ ಹಾಗೂ ಸಮನ್ವಯ ಭಾವದಿಂದ ಕಾರ್ಯನಿರ್ವಹಿಸುವಂತನಾಗಿರಬೇಕು. ವಿಶಾಲ ಮನೋಭಾವದಿಂದ ಎಲ್ಲರನ್ನು ಪ್ರೀತಿಸುವಂತನಾಗಿರಬೇಕು. ವಿಧೇಯತೆ, ಕಾನೂನು, ಗೌರವ, ರಾಷ್ಟ್ರ ನಾಯಕತ್ವದಲ್ಲಿ ನಂಬಿಕೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವನ್ನು ಹೊಂದಿರಬೇಕಾಗುತ್ತದೆ. ಕಾನೂನುಗಳನ್ನು ಗೌರವಿಸಬೇಕಾಗುತ್ತೆ ಪ್ರತಿಯೊಬ್ಬರೂ ಕೂಡ. ನಾವೆಲ್ಲರೂ ವೈಜ್ಞಾನಿಕ ಮನೋಭಾವನೆಯಿಂದ ಕೂಡಿರಬೇಕು. ವೈಜ್ಞಾನಿಕ ಮನೋಭಾವ ಅಂದರೆ ತಾರ್ಕಿಕ ಚಿಂತನೆಯನ್ನು, ವಿಶಾಲವಾದಂತಹ ತಾರ್ಕಿಕ ಚಿಂತನೆಯನ್ನು ಸಹ ನಾವು ಹೊಂದಿರಬೇಕಾಗುತ್ತದೆ. ಸಂಸ್ಕೃತಿ ಅಂದರೆ ನಮ್ಮ ಸಮಾಜದ ಸೃಷ್ಟಿ, ನಮ್ಮ ಸಮಾಜದಲ್ಲಿ ಜನ್ಮವೆತ್ತಿದ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು. ಸಾಂಸ್ಕೃತಿಕ ವರ್ಗಾವಣೆ, ಪ್ರತಿಯೊಬ್ಬರೂ ಕೂಡ ನಾವು ಸಂಸ್ಕೃತವಂತರಾಗಿರಬೇಕು, ಸುಸಂಸ್ಕೃತವಂತರಾಗಿರಬೇಕು. ಯಾವುದೇ ಒಂದು ಸಂಸ್ಕೃತಿಯನ್ನು ಅಥವಾ ಅನ್ಯ ಧರ್ಮವನ್ನು ನಾವು ಪ್ರೀತಿಸಬೇಕು. ಅವರದ್ದೇ ಆದಂತಹ ಧರ್ಮ ಅವರಿಗೆ ಶ್ರೇಷ್ಠವಾದಂಥ. ಆದ್ದರಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸುವ, ಬೆಳೆಸುವ, ವರ್ಗಾಯಿಸುವಂಥ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಶಿಕ್ಷಣದ ಮೂಲಕ ಅದನ್ನು ನಾವು ಅಂತಹ ಒಂದು ತರಬೇತಿಯನ್ನು ನಾವು ಕೊಡ್ತೇವೆ ಶಿಕ್ಷಣದಲ್ಲಿ ಅಂತ. ಮತ್ತೊಂದು ರಾಷ್ಟ್ರೀಯ ಐಕ್ಯತೆ ಅಂದರೆ ರಾಷ್ಟ್ರದ ವಿಧೇಯತೆಯಲ್ಲಿ ಏಕತೆ ಕಾಣ್ತಕ್ಕಂಥ ಮನೋಭಾವ. ರಾಷ್ಟ್ರದ ವಿಧೇಯತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂತಹ ಮನೋಭಾವವೇ ರಾಷ್ಟ್ರೀಯ ಐಕ್ಯತೆ. ಈ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸ್ತಕ್ಕಂತಹ ಒಂದು ಉತ್ತಮ ಸಾಧನೆಯ ಯೋಜನೆಗಳಂತಂದರೆ ರಾಷ್ಟ್ರಗೀತೆಗೆ, ರಾಷ್ಟ್ರ ಧ್ವಜಕ್ಕೆ ವಿಶೇಷ ಮಹತ್ವವನ್ನು ಕೊಡುವುದು, ರಾಷ್ಟ್ರೀಯ ದಿನಾಚರಣೆಗಳು, ಹಬ್ಬಗಳ ಅರ್ಥಪೂರ್ಣ ಆಚರಣೆಯನ್ನು ಮಾಡುವುದು ಶಾಲೆಗಳಲ್ಲಿ. ಜನವರಿ 26, ಆಗಸ್ಟ್ 15, ಅಕ್ಟೋಬರ್ 2 ಈ ರೀತಿಯಾದಂತಹ ರಾಷ್ಟ್ರ ದಿನಾಚರಣೆಗಳನ್ನು ಮಾಡ್ತಕ್ಕಂಥದ್ದು, ಹಬ್ಬಗಳ ಹರಿದಿನಗಳನ್ನು ಮಾಡ್ತಕ್ಕಂಥದ್ದು, ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಜನ್ಮ ದಿನಾಚರಣೆಗಳನ್ನು ಮಾಡುವಂಥದ್ದು. ಭಗತ್ ಸಿಂಗ್ರು, ಉಧಾಮ್ ಸಿಂಗ್, ಮಂಗಳ ಪಾಂಡೆ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇಂತಹ ಮಹತ್ವರ ಜನ್ಮ ದಿನಾಚರಣೆಗಳನ್ನು ನಾವು ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು. ರಾಷ್ಟ್ರ ಭಾಷೆಗೆ ವಿಶೇಷ ಮಹತ್ವವನ್ನು ನೀಡಿ ಎಲ್ಲರೂ ಕಲಿಯುವಂತಹ ಪ್ರೇರಣೆ ಮಾಡುವುದು. ರಾಷ್ಟ್ರದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಎಲ್ಲರೂ ಸಹ ಒಲವನ್ನು ಮೂಡ್ತಕ್ಕಂಥದ್ದು. ನಮ್ಮ ರಾಷ್ಟ್ರದ ಸಂಸ್ಕೃತಿಯ ಬಗ್ಗೆ, ನಮ್ಮ ರಾಷ್ಟ್ರದ ಇತಿಹಾಸದ ಬಗ್ಗೆ ಪ್ರತಿಯೊಬ್ಬರು ತಿಳಿಯಬೇಕು, ನಾವೆಲ್ಲರೂ ತಿಳಿಯಬೇಕಾಗ್ತದೆ. ಎಲ್ಲರಿಗೂ ಶಿಕ್ಷಣ ನೀಡುವ ಮೂಲಕ ಪ್ರಜಾಪ್ರಭುತ್ವ ರಾಷ್ಟ್ರದ ಐಕ್ಯತೆಗೆ ನಾವು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಶಾಲಾ ಪಠ್ಯಕ್ರಮ ರಾಷ್ಟ್ರೀಯ ಐಕ್ಯತೆಗೆ ಪೂರಕವಾದಂಥ ವಿಷಯಗಳನ್ನು ನಾವು ಅಧ್ಯಯನಕ್ಕೆ ತೊಡಗಿಸ್ತಕ್ಕಂಥದ್ದು.
ಅದೇ ರೀತಿ ಸಹಪಠ್ಯ ಚಟುವಟಿಕೆಗಳ ಅರ್ಥಪೂರ್ಣ ಸಂಘಟನೆ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಏಕಪಾತ್ರಾಭಿನಯ, ಚರ್ಚೆಗಳು, ಪ್ರಬಂಧಗಳು, ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ದೇಶಭಕ್ತಿ ಗೀತೆಗಳನ್ನು ಆಡ್ತಕ್ಕಂಥದ್ದು, ಈ ರೀತಿಯಾಗಿ ನಾವು ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ಮಾಡಬೇಕು. ಶಿಕ್ಷಕರ ಬೋಧನೆ ಪರಿಣಾಮಕಾರಿಯಾಗಿದ್ದು ರಾಷ್ಟ್ರೀಯ ಭಾವನೆ ಮೂಡಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಇನ್ನು ವಿಶಾಲ ಶಾಂತಿ ಅಂದರೆ ವಿಶ್ವಶಾಂತಿ, ವಿಶ್ವಶಾಂತಿ ಅಥವಾ ಅಂತಾರಾಷ್ಟ್ರೀಯ ಸಹೋದರತೆ. ವಿಶಾಲ ದೃಷ್ಟಿಕೋನ ಹೊಂದಿರಬೇಕು. ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ ಇದ್ದಂತೆ ಆ ವಿಶ್ವದಲ್ಲಿ ನಾವೆಲ್ಲರೂ ಸಹ ಒಂದು ಸಹಭಾಗಿಗಳೇ, ಸಹೋದರರೇ. ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತ ಹೇಗೆ ಕರಿತೀವೋ ಅವರೆಲ್ಲರೂ ಸಹ ನಮ್ಮವರೇ ಎಂದು ನಾವು ಭಾವಿಸುವಂಥದ್ದು. ಇದೇ ವಿಶಾಲ ದೃಷ್ಟಿಕೋನ ಅಂದರೆ ಅಂತಾರಾಷ್ಟ್ರೀಯ ಸಹೋದರತೆ. ವಿಶ್ವ ಶಾಂತಿಯನ್ನು, ಯುದ್ಧಗಳು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರೀತಿ ದುಷ್ಪರಿಣಾಮಗಳು ಬೀರುತ್ತೆ ಎಂಬುದರ ಕಲ್ಪನೆ ನಮಗಿರಬೇಕು. ಸಮಾಜಕ್ಕೆ, ಜನವರ್ಗಕ್ಕೆ, ಪ್ರಾಣಿ ವರ್ಗಕ್ಕೆ ಯಾವುದೇ ರೀತಿ ನಾವು ತೊಂದರೆಗಳನ್ನು, ಹಿಂಸೆಗಳನ್ನು ಮಾಡುವಂಥದ್ದಿರಬಾರ್ದು. ವಸುದೈವ ಕುಟುಂಬಕಂಬಂದರೆ ಇಡೀ ವಿಶ್ವವೇ ಒಂದು ಕುಟುಂಬ, ಅದರಲ್ಲಿರುವ ಎಲ್ಲರೂ ನಾವು ಅಣ್ಣ ತಮ್ಮಂದರು ಸದಸ್ಯರಿದ್ದಂತೆ ಅಂತೇಳಿ ಕರಿತೀವಿ. ಇಂತಹ ವಿಶ್ವಶಾಂತಿಯನ್ನು ಬೆಳೆಸ್ತಕ್ಕಂತಹ ಮನೋಭಾವನೆಯನ್ನು, ವಿಶಾಲ ಮನೋಭಾವನೆಯನ್ನು ಶಾಲಾ ಪಠ್ಯಕ್ರಮದಿಂದಲೇ ಮಕ್ಕಳಿಗೆ ರೂಢಿಸುವಂಥದ್ದು, ಕಲಿಸುವಂಥದ್ದಾಗಿರಬೇಕು. ಅದೇ ರೀತಿ ವಿಶ್ವದ ರಾಷ್ಟ್ರಗಳ ಸಾಧನೆ ಕುರಿತಂತೆ ಅಧ್ಯಯನ ಮಾಡುವಂಥದ್ದು. ಶಿಕ್ಷಕನು ವಿಶ್ವ ಭ್ರಾತೃತ್ವದ ಮನೋಭಾವನೆ ಹೊಂದಿದ್ದು ಮಕ್ಕಳಲ್ಲಿ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಶಿಕ್ಷಕನ ಮಾದರಿಯಿಂದ ಕಲಿಸುವಂಥದ್ದು. ವಿಶ್ವಸಂಸ್ಥೆ, ಯುನೆಸ್ಕೋ, ಯುನೆಸೆಫ್, ಸಾರ್ಕ್ ಮುಂತಾದ ಅಂತಾರಾಷ್ಟ್ರೀಯ ಸಂಘಟನೆಗಳು ಯಾವ ಪಾತ್ರವನ್ನು ವಹಿಸ್ತಾ ಇದೆ, ರಾಷ್ಟ್ರಗಳ ನಡುವಿನ ಒಂದು ಸಹಭಾಗಿತ್ವ, ವ್ಯಾಪಾರ, ವಿನಿಮಯ, ಯಾವ ರೀತಿ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ, ಶೈಕ್ಷಣಿಕವಾಗಿ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ದಾರೆ ಎಂಬುದು ಕಲ್ಪನೆಯನ್ನು ಮಕ್ಕಳಿಗೆ ಮಾಡಿಸ್ಕೊಡೋಣ. ಆವಾಗ ನಾವು ಯಾವುದೇ ರೀತಿ ಯಾವ ರಾಷ್ಟ್ರವನ್ನು ಕೂಡ ನಾವು ದ್ವೇಷಿಸುವ ಸಂದರ್ಭ ಬರುವುದಿಲ್ಲ. ಅದೇ ರೀತಿ ಅಂತಾರಾಷ್ಟ್ರೀಯ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು. ರಾಷ್ಟ್ರಗಳಲ್ಲಿ ರಾಷ್ಟ್ರದ ಗೆರೆಗಳನ್ನು ದಾಟಿ ಇವತ್ತು ನಾವು ಎಲ್ಲ ಕ್ರೀಡೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಸ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಗಮನವನ್ನು ಕೊಡಬೇಕು. ಅದೇ ರೀತಿ ಮಾನವ ಹಕ್ಕುಗಳ ಪರಿಕಲ್ಪನೆ ಕುರಿತು ಮಹತ್ವವನ್ನು ತಿಳಿಸಬೇಕು. ಹ್ಯೂಮನ್ ರೈಟ್ಸ್ ಅಂತ ಕರೀತೀವಿ. ಹ್ಯೂಮನ್ ರೈಟ್ಸ್, ಮಾನವನಿಗೆ ಅವರದೇ ಆದಂಥ ಹಕ್ಕುಗಳಿದೆ. ಆ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಕೊಟ್ಟರೆ ನಾವು ಯಾವ ಕಾರಣಕ್ಕೂ ಭಯೋತ್ಪಾದನೆ, ಸಮಾಜದ ದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ. ಸಾಮಾಜಿಕ ಅಥವಾ ಜಾಗತಿಕ ಮಹಾಯುದ್ಧಗಳಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅವುಗಳ ದುಷ್ಪರಿಣಾಮಗಳಿಂದ ನಾವು ಎಚ್ಚೆತ್ತುಕೊಳ್ತೇವೆ. ಆಗ ಯುದ್ಧಗಳಿಗೆ ನಾವು ಅವಕಾಶ ಕೊಡೋಕ್ಕೆ ಸಾಧ್ಯವಾಗುವುದಿಲ್ಲ. ಮಕ್ಕಳಲ್ಲಿ ಪರಸ್ಪರ ಅವಲಂಬನೆ, ವಿಶ್ವ ಭಾತೃತ್ವ ಎಂಬ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು. ಪರಸ್ಪರ ದ್ವೇಷ, ಅಸೂಯೆ ಮತ್ತು ಪ್ರತಿಷ್ಠಿತೆಗಳಿಂದ ಮನುಕುಲದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ತಿಳಿಸೋಣ. ಅದರ ಬದಲಾಗಿ ಪ್ರೀತಿ, ವಾತ್ಸಲ್ಯ, ಮಮತೆ, ಸಹಾನುಭೂತಿ, ಕರುಣೆ ಇವುಗಳ ಬಗ್ಗೆ ತಿಳಿಸಿದಾಗ ನಮಗೆ ಮೌಲ್ಯಗಳ ಬಗ್ಗೆ ಅರಿವು ಬರುತ್ತೆ. ಜೊತೆಗೆ ಪ್ರತಿಯೊಂದು ಧರ್ಮ, ಜಾತಿ, ಮನುಷ್ಯನನ್ನು ಕೂಡ ಸಮಾನವಾಗಿ ಗೌರವಿಸ್ತೇವೆ. ಇಷ್ಟೆಲ್ಲ ನಾವು ಅಂತಾರಾಷ್ಟ್ರೀಯ ಮನೋಭಾವನೆ ಬೆಳೆಸೋದಕ್ಕೆ ಸಾಧ್ಯ. ಸೊ ಇನ್ನು ಈ ಪಾಠದ ಮೂಲಕ ನಾವು 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ, ಹಾಗೆ 2 ಅಂಕದ ಪ್ರಶ್ನೆಗಳು ನಾವು ಈ ರೀತಿಯಾಗಿ ಕೊಡ್ತೇವೆ, 5 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಬರಬಹುದು, ಮತ್ತು 10 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ನಿಮಗೆ ಪರೀಕ್ಷೆಗೆ ನಾವು ಸಿದ್ಧ ಕೇಳಬಹುದು. ಆದ್ದರಿಂದ 1, 2, 5 ಮತ್ತು 10 ಮಾದರಿಯ ಪ್ರಶ್ನೆಗಳಿಗೆ ನೀವು ಸಿದ್ಧವಾಗಬೇಕಾಗುತ್ತೆ. ತಯಾರಿ ಮಾಡಿ, ಯಾವುದೂ ಕಷ್ಟ ಅನಿಸೋದಿಲ್ಲ. ವೆರಿ ಗುಡ್, ಥ್ಯಾಂಕ್ ಯು.